ಮಳೆಗಾಲ ಹತ್ತಿರ ಬರ್ತಾ ಇದೆ, ಆದರೆ ಜಿಬಿಎ ಮಾತ್ರ ಡೋಂಟ್ ಕೇರ್ ಅಂತ ಇದೆ. ಶ್ರೀರಾಂಪುರ ಅಂಡರ್ ಪಾಸ್ ನಲ್ಲಿ ಕಬ್ಬಿಣದ ರಾಡ್ಗಳು ಕಿತ್ತು ಬಿದ್ದಿದೆ. ಓಕಲಿಪುರಂ ಮಂತ್ರಿ ಸ್ಟೇರ್ಗೆ ಕನೆಕ್ಟ್ ಮಾಡುವಂತಹ ಅಂಡರ್ ಪಾಸ್ ಇದು. ಈ ಅಂಡರ್ ಪಾಸ್ ಸೋರ್ತಾ ಇರೋದ್ರಿಂದ ವಾಹನ ಸವಾರರಿಗೆ ನಿತ್ಯವೂ ಕೂಡ ಕಿರಿಕಿರಿ ಉಂಟಾಗ್ತಾ ಇದೆ. ಹೀಗಾಗಿ ಆಕ್ರೋಶಗೊಂಡಂತಹ ಇಲ್ಲಿನ ಸ್ಥಳೀಯರು ನಾವೇ ದುಡ್ಡನ್ನ ಕೊಡ್ತೀವಿ, ಬಂದು ಕೆಲಸವನ್ನ ಮಾಡಿಕೊಡಿ ಅಂತ ಹೇಳಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನಾ. ನಿರ್ಲಕ್ಷ್ಯ ನಿರ್ಲಕ್ಷ್ಯ ನಿರ್ಲಕ್ಷ್ಯ, ಇದೇ ನಿರ್ಲಕ್ಷ್ಯಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಜಿಬಿಎ ಅಧಿಕಾರಿಗಳು ಶಿಸ್ತು ನಿಷ್ಠೆಯಿಂದ ಇದೇ ನಿರ್ಲಕ್ಷ್ಯವನ್ನ ಚಾಚೂ ತಪ್ಪದೆ ಫಾಲೋ ಮಾಡ್ತಿದ್ದಾರೆ ಅಂತಾನೆ ಈ ಭಾಗದ ಜನ ಹೇಳ್ತಿದ್ದಾರೆ. ಯಾಕೆ ಅಂತ ನಾನು ಹೇಳಲ್ಲ, ನೀವೇ ದೃಶ್ಯಗಳ ಸಮೇತ ನೋಡ್ತಾ ಹೋಗ್ಬೋದು. ಇದೇ ಕಾರಣಕ್ಕೆ ಈ ಭಾಗದ ಜನ ನಿತ್ಯ ಜಿಬಿಎ ಅಧಿಕಾರಿಗಳನ್ನ ಬಾಯಿ ತುಂಬಾ ಹೊಗಳ್ತಾ ಇರೋದು. ಈ ಒಂದು ಘಟನೆ ಅಂದ್ರೆ ಈ ರಸ್ತೆ ಹಾಳಾಗಿ, ಈ ಅಂಡರ್ ಪಾಸ್ ನಲ್ಲಿ ಈ ದುರಂತ ಅಂದ್ರೆ ಈ ರಸ್ತೆ ಹಾಳಾಗಿ ಸುಮಾರು 1 ತಿಂಗಳಿಗಿಂತ ಹೆಚ್ಚು ಸಮಯ ಆಗಿದೆ. 1 ತಿಂಗಳು, ಲಿಟ್ರಲಿ 1 ತಿಂಗಳ ಹಿಂದೆ ಈ ಘಟನೆ ಆಗಿರೋದು. ಅಂದ್ರೆ ಅಂಡರ್ ಪಾಸ್ಗೆ ಕನೆಕ್ಟಿವಿಟಿ ಕಲ್ಪಿಸಿಕೊಡುವಂತ ಕಬ್ಬಿಣದ ರಾಡ್ ಏನಿತ್ತು ಅದು ಮುರಿದೋಗಿದೆ. ಅದನ್ನ ಜಿಬಿಎ ಅಧಿಕಾರಿಗಳು ಅಥವಾ ಏನ್ ಮಾಡಿದ್ದಾರೆ ಅಂದ್ರೆ ಸರಿಪಡಿಸೋದಕ್ಕೆ ಅವರು ಪ್ರಯತ್ನ ಪಟ್ಟಿಲ್ಲ. ಯಾವುದೋ ಮರದ ಕೊಂಬೆನ ಇಲ್ಲಿ ಹಾಕಿ ಹೋಗಿದ್ದಾರೆ ಮನೆಗೆ. ಅಂದ್ರೆ 1 ತಿಂಗಳು ಬೇಕಾ? ಮಳೆಗಾಲ ಆಲ್ರೆಡಿ ಆರಂಭ ಆಗಿಬಿಟ್ಟಿದೆ. ಮಳೆಗಾಲ ಆಲ್ರೆಡಿ ಆರಂಭ ಆಗಿದೆ. ಮಳೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಎಷ್ಟು ಅನಾಹುತಗಳು ಸಂಭವಿಸುತ್ತೆ, ಅದರಲ್ಲೂ ಈ ರೈಲ್ವೆ ಅಂಡರ್ ಪಾಸ್ಗಳಲ್ಲಿ ಯಾವ ರೀತಿ ಅನಾಹುತ ಸಂಭವಿಸುತ್ತೆ ಅನ್ನುವಂಥದ್ದನ್ನ ನಾವು ನೋಡಿದೀವಿ. ಅಂಥದ್ರಲ್ಲಿ ಅಂಡರ್ ಪಾಸ್ನ ಮಧ್ಯ ಭಾಗದಲ್ಲಿ ಈ ರೀತಿ ಅನಾಹುತ ಆಗಿದೆ, ಈ ರೀತಿ ಕಬ್ಬಿಣದ ರಾಡ್ ಮುರಿದೋಗಿದೆ ಅಂದ್ರೆ ನಿಜಕ್ಕೂ ಎಂಥ ನಿರ್ಲಕ್ಷ್ಯ ಅಂದ್ರೆ ಈ ಭಾಗದಲ್ಲಿ ಇದು ಎಂಥ ಪ್ರಮುಖ ಜಂಕ್ಷನ್ ಅಂದ್ರೆ ಓಕ್ಲಿಪುರಂ ಇಂದ ಮಂತ್ರಿ ಸ್ಕ್ವೇರ್ಗೆ ಕನೆಕ್ಟ್ ಮಾಡುವಂತ ರಸ್ತೆ ಇದು. ಹಾಗೆ ಮೆಜೆಸ್ಟಿಕ್ ರೈಲ್ವೆ ಬ್ರಿಡ್ಜ್ಗೆ ಕನೆಕ್ಟ್ ಮಾಡುವಂತ ರಸ್ತೆ. ನಿತ್ಯ ನೂರಾರು ವಾಹನಗಳು, ಸಾವಿರಾರು ವಾಹನಗಳು ಓಡಾಡುವಂತ ಅಂಡರ್ ಪಾಸ್ ನಲ್ಲಿ ಇಂಥ ಅನಾಹುತ. ಇದು ಒಂದು ಭಾಗ ಅಂದ್ರೆ ನೀವು ಮತ್ತೊಂದು ಕಡೆ ನೋಡ್ಬೋದು, ಮಳೆ ನೀರು ಸೋರ್ತಾ ಇದೆ. ಮಳೆ ನೀರು ಅಥವಾ ಏನ್ ನೀರೋ ಸೋರ್ತಾ ಇದೆ, ನೀರು ಸೋರ್ತಾ ಇದೆ. ಅಂದ್ರೆ ಕನೆಕ್ಟಿವಿಟಿ ಇಂಟರ್ಲಾಕಿಂಗ್ ಇದೆಯಲ್ಲ, ಅದರಲ್ಲಿ ನೀರು ಹನಿ ಹನಿ ಬರ್ತಾ ಇರುವಂತದ್ದು. ಅಂದ್ರೆ ಕಂಪ್ಲೀಟ್ ಅಂಡರ್ ಪಾಸ್ ನ ನಿರ್ವಹಣೆ ಎಷ್ಟು ಕಳಪೆ ಆಗಿದೆ ಅಂತ ಅಂದ್ರೆ ಇಲ್ಲಿನ ಭಾಗದ ಜನ ನಿಜಕ್ಕೂ ಅಧಿಕಾರಿಗಳಿಗೆ ನಿತ್ಯ ನೆನೆಸ್ಕೊಂಡು ಓಡಾಡಬೇಕು ಅಂತ ಪರಿಸ್ಥಿತಿಯಲ್ಲಿದೆ. ಮಳೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಆಗತ್ತೆ, ಅಂಡರ್ ಪಾಸ್ ನಲ್ಲಿ ಎಂತ ಅನಾಹುತಗಳಾಗತ್ತೆ. ಆದ್ರೆ ಇಷ್ಟು ಡೇಂಜರಸ್ ಆದಂತ ಒಂದು ಪರಿಸ್ಥಿತಿ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದಿಲ್ಲ, ಈ ಒಂದು ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈ ಕಾಮಗಾರಿ ಮಾಡೋದಕ್ಕೆ 1 ತಿಂಗಳು ಬೇಕಾ? ಆಲ್ರೆಡಿ ಇಲ್ಲೆಲ್ಲ ಬಿರುಕು ಬಿಟ್ಟು ಮತ್ತಷ್ಟು ಅನಾಹುತ ಸಂಭವ ಆದ್ಮೇಲೆ ಈ ಸ್ಥಳಕ್ಕೆ ಬಂದು ಅಯ್ಯೋ ಅನ್ನೋದಕ್ಕಿಂತ ಈಗಾಗಲೇ ಜನ ಈ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಯಾಕಿಷ್ಟು ನಿರ್ಲಕ್ಷ್ಯ? ಮಳೆ ಬಂದಂತ ಸಂದರ್ಭದಲ್ಲಿ ಎಷ್ಟು ಅಪಾಯ ಇದೆ ಅಂತ ಅಂದ್ರೆ ಸ್ಪೀಡ್ ಆಗಿ ಬಂದಂತ ಸಂದರ್ಭದಲ್ಲಿ ಅದರಲ್ಲೂ ಮಳೆ ಬಂದು ನೀರು ತುಂಬಿಕೊಂಡ್ಬಿಟ್ರೆ ನಿಜಕ್ಕೂ ಇಲ್ಲಿ ಗೊತ್ತೇ ಆಗೋದಿಲ್ಲ. ಅಂದ್ರೆ ಅಪಘಾತ ಆಗೋ ಪ್ರಮಾಣ ಅತಿ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಆದಷ್ಟು ಬೇಗ ಅಧಿಕಾರಿಗಳು ಈ ಒಂದು ಕಾಮಗಾರಿಯನ್ನ ಮಾಡಿ ಇದನ್ನ ಸರಿಪಡಿಸಿದ್ರೆ ನಿಜಕ್ಕೂ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗತ್ತೆ ಅನ್ನುವಂತ ಮನವಿಯನ್ನ ಜಿಬಿಎ ಅಧಿಕಾರಿಗಳಿಗೆ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ಅಂಡರ್ ಪಾಸ್ ನ ನಿರ್ವಹಣೆ ನೋಡಿದ್ರೆ ಜೀವ ಹಾನಿ ಆಗೋ ಪ್ರಮಾಣ ಹೆಚ್ಚಿದೆ. ಆದಷ್ಟು ಬೇಗ ಇದನ್ನ ಸರಿ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.